ಇವತ್ತಿನ ವಿಡಿಯೋದಲ್ಲಿ ಗೊರವನಹಳ್ಳಿಯ ಲಕ್ಷ್ಮಿಯ ವ್ರತವನ್ನು ನಾವು ಮನೆಯಲ್ಲಿ ಸರಳವಾಗಿ 48 ದಿವಸ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಬೇಗನೆ ಫಲ ಕೊಡುವ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವಂಥ ಎಷ್ಟೇ ಹಣಕಾಸಿನ ಸಮಸ್ಯೆ ಇದ್ದರೂ ತುಂಬಾ ಬೇಗನೆ ನಿವಾರಣೆ ಆಗುವ ಒಂದು ವ್ರತ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಸರಳವಾದ ವಿಧಾನ. ಈ ಒಂದು ವ್ರತದಲ್ಲಿ ಒಂದೇ ಒಂದು ನಿಯಮ ಇದೆ, ಅದೇನೆಂದರೆ ಯಾರು ವ್ರತ ಮಾಡ್ತಾರೋ ಅವರು ನಾನ್ ವೆಜ್ಜನ್ನು ತಿನ್ನಬಾರ್ದು. ಅದು ಬಿಟ್ಟರೆ ಇನ್ಯಾವುದೇ ಥರ ನಿಯಮಗಳು ಇದರಲ್ಲಿ ಇಲ್ಲ. ಇನ್ನು ಹೆಣ್ಮಕ್ಳು ಅವರ ಕಂಕಣ ಭಾಗ್ಯ ಬೇಗನೆ ಕೂಡಿ ಬರೋದಕ್ಕೋಸ್ಕರ ಈ ಒಂದು ಗೊರವನಹಳ್ಳಿಯ ಮಹಾಲಕ್ಷ್ಮಿಯ ವ್ರತದ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಎಷ್ಟೇ ಹಣಕಾಸಿನ ಸಮಸ್ಯೆ ಇದ್ದರೂ ತುಂಬಾ ಬೇಗನೆ ನಿವಾರಣೆ ಆಗುವ ಒಂದು ವ್ರತ ಇದು. ಬನ್ನಿ ಇವಾಗ ಗೊರವನಹಳ್ಳಿಯ ಲಕ್ಷ್ಮಿಯ ವ್ರತವನ್ನು ನಾವು ಮನೆಯಲ್ಲಿ ಸರಳವಾಗಿ ಸುಲಭವಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ಇವಾಗ ತಿಳ್ಕೊಳ್ಳೋಣ. ಈ ಒಂದು ವ್ರತವನ್ನು ಯಾರೆಲ್ಲ ಮಾಡಬೇಕು ಅಂತ ಇಚ್ಛೆ ಇದೆಯೋ ಅವರೆಲ್ಲರೂ ಕೂಡ ಖಂಡಿತವಾಗ್ಲೂ ಮಾಡಿ. ಅದು ಯಾವ ದಿನ ಶುರು ಮಾಡಬೇಕು ಅಂತ ಅಂದರೆ ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಅಥವಾ ಹುಣ್ಣಿಮೆ ದಿನ ಅಥವಾ ಅಮಾವಾಸ್ಯೆ ದಿನ ಶುರು ಮಾಡ್ಕೋಬೋದು. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಯಾವುದೇ ವಾರ ಬಂದರೂ ಕೂಡ ಪರವಾಗಿಲ್ಲ, ಆ ದಿನ ನೀವು ಈ ವ್ರತವನ್ನು ಶುರು ಮಾಡ್ಕೋಬೋದು. 48 ದಿನ ಮಾಡಲೇಬೇಕಾಗಿರುವಂಥ ಪೂಜೆ ಇದು. ಬೆಳಗ್ಗೆ ಆದರೂ ಮಾಡ್ಕೋಬೋದು ಅಥವಾ ಸಂಜೆ ಆದರೂ ಮಾಡ್ಕೋಬೋದು. ಬೆಳಗ್ಗೆ ಮಾಡೋದಿದ್ರೆ ಪೂಜೆನ 7 ಗಂಟೆ ಒಳಗಾಗಿ ಪೂಜೆನ ಮಾಡ್ಕೋಬೇಕು. ನೀವೇನಾದರೂ ಸಂಜೆ ಪೂಜೆ ಮಾಡ್ತೀರಾ ಅಂದರೆ ಗೋಧೂಳಿ ಸಮಯದಲ್ಲಿ ಪ್ರತಿದಿನವೂ ಕೂಡ ಅಷ್ಟೇ 5 ಗಂಟೆ 30 ನಿಮಿಷದಿಂದ ನೀವು ಈ ಒಂದು ಪೂಜೆನ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಸರಳವಾದ ವಿಧಾನದ ಪೂಜೆ ಇದು. ಈ ಒಂದು ವ್ರತವನ್ನು ಯಾರು ಮಾಡ್ತಾರೋ ಅವರು ನಾನ್ ವೆಜ್ಜನ್ನು ತಿನ್ನಬಾರ್ದು. ಮತ್ತು ನೀವು ಯಾವುದಾದ್ರೂ ಊರಿಗೆ ಹೋಗೋ ಸಂದರ್ಭ ಆ ಥರ ಬಂದಾಗ ಆಗ ಈ ವ್ರತವನ್ನು ನಿಲ್ಲಿಸ್ಬಿಟ್ಟು ನೀವು ಮತ್ತೆ ಬಂದು ಮುಂದುವರಿಸ್ಕೊಂಡು ಹೋಗ್ಬೋದು. ಇದಷ್ಟೇ ಅಲ್ಲದೆ 48 ದಿನ ನಿಮ್ಮ ಮಂತ್ಲಿ ಪೀರಿಯಡ್ ನೋಡ್ಕೊಂಬಿಟ್ಟು ಆ 5 ದಿನ ನೀವು ನಿಲ್ಲಿಸ್ಬೇಕಾಗುತ್ತೆ. 6ನೇ ದಿನದಿಂದ ನೀವು ಮತ್ತೆ ಈ ವ್ರತವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಒಂದು ಸಲ ವ್ರತವನ್ನು ಶುರು ಮಾಡಿದ ಮೇಲೆ 48 ದಿವಸದವರೆಗೂ ವ್ರತ ಮಾಡೋರು ನಾನ್ ವೆಜ್ಜನ್ನು ತಿನ್ನಬಾರ್ದು. ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಇವಾಗ ಪೂಜೆ ವಿಧಾನವನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಮೊದಲನೇ ದಿನ ನೀವು ಯಾವ ದಿನ ವ್ರತವನ್ನು ಶುರು ಮಾಡ್ತೀರಾ ಆ ದಿನ ನೀವು ಪೂಜೆ ಸಾಮಾನುಗಳನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಬಿಟ್ಟು ಅದನ್ನು ತೊಳ್ಕೊಂಬಿಟ್ಟು ನೀವು ಪೂಜೆಗೆ ಸಿದ್ಧತೆನ ಮಾಡ್ಕೋಬೇಕಾಗುತ್ತೆ. ಕಳಶ ಕೂಡ ಅಷ್ಟೇ, ನೀವು ಪ್ರತಿದಿನ ಪೂಜೆಗೆ ಹೇಗೆ ರೆಡಿ ಮಾಡ್ಕೊತೀರೋ ಅದೇ ರೀತಿ ರೆಡಿ ಮಾಡ್ಕೋಬೇಕು. ಈ ಪೂಜೆಗೆ ಅಂತ ಸಪ್ರೇಟಾಗಿ ಏನೂ ಬೇಡ ಕಳಶ ಇನ್ನೊಂದು ಇಡೋದು ಅಂತ. ಏನಾದರೂ ನಿಮಗೆ ಕಳಶ ಇಡೋ ಅಂಥ ಪದ್ಧತಿ ಇಲ್ಲ ಅನ್ನೋರು ಮಾತ್ರ ಈ ವ್ರತವನ್ನು ಮಾಡೋದಕ್ಕೆ ಶುರು ಮಾಡಿದಾಗ ಒಂದು ಕಳಶನ ಇಟ್ಕೋಬೇಕಾಗುತ್ತೆ. ಮೊದಲಿಗೆ ಲಕ್ಷ್ಮೀ ನಾರಾಯಣ ಮತ್ತು ಗಣಪತಿಯನ್ನು ಮೊದಲನೇ ದಿನ ನೀವು ಯಾವ ದಿನ ಶುರು ಮಾಡ್ತೀರೋ ಆ ದಿನ ಮೊದಲು ನೀವು ಅಭಿಷೇಕವನ್ನು ಮಾಡ್ಕೋಬೇಕಾಗುತ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಥರ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೇಕು. ಒಂದು ಗ್ಲಾಸ್ನಲ್ಲಿ ಹಸಿ ಹಾಲನ್ನ ತೊಗೊಳ್ಳಿ, ಅದಕ್ಕೇ ಕಲ್ಲು ಸಕ್ಕರೆ ಹಾಕ್ಕೊಳ್ಳಿ ಅಥವಾ ಸಕ್ಕರೆ ಇದ್ದರೆ ಸಕ್ಕರೆ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಜೇನುತುಪ್ಪ ಇಲ್ಲಾಂದರೆ ತುಪ್ಪ ಆ ಥರ ಹಾಕ್ಕೊಳ್ಳಿ. ಮತ್ತು ಡ್ರೈ ಫ್ರೂಟ್ಸು, ಹಣ್ಣು ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಸೇರಿಸ್ಕೊಂಬಿಟ್ಟು ಒಟ್ಟಿಗೆ ಅಭಿಷೇಕವನ್ನು ಮಾಡ್ಕೋಬೇಕು. ಆನಂತರ ದೇವರ ಮನೆಯಲ್ಲಿ ಅಥವಾ ಎಲ್ಲಿ ಪೂಜೆ ಮಾಡ್ತೀರೋ ಅಲ್ಲಿ ಮೊದಲು ನೆಲನ ಚೆನ್ನಾಗಿ ಒರೆಸ್ಕೊಳ್ಳಿ. ಅಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಕೊಳ್ಳಿ. ಅದ್ರ ಮೇಲೆ ಒಂದು ಪೀಠವನ್ನು ಇಟ್ಕೊಳ್ಳಿ ಅಥವಾ ತಟ್ಟೆ ಅಥವಾ ಮಣೆ ಯಾವುದಾದ್ರೂ ಸರಿ ಉಪಯೋಗಿಸ್ಕೋಬೋದು. ರಂಗೋಲಿನ ಹಾಕಿದ ಮೇಲೆ ಆ ರಂಗೋಲಿಗೂ ಕೂಡ ಅರಿಶಿನ ಕುಂಕುಮನ ಇಡಬೇಕು. ಆಮೇಲೆ ಒಂದು ಪೀಠವನ್ನು ಇಡಬೇಕು. ಆ ಪೀಠದ ಮೇಲೂ ಕೂಡ ಅರಿಶಿನ ಕುಂಕುಮ ಅಕ್ಷತೆ ಕೆಂಪು ಹೂಗಳನ್ನು ಹಾಕೋಬೇಕು. ಇವಾಗ ಮೊದಲು ನಾವು ಯಾವಾಗಲೂ ಅಷ್ಟೇ ಚಿಕ್ಕ ಚಿಕ್ಕ ವಿಗ್ರಹಗಳನ್ನು ಇಟ್ಕೋಬೇಕು. ವಿಗ್ರಹಗಳು ಯಾವಾಗಲೂ ಅಷ್ಟೇ ನಮ್ಮ ಮುಷ್ಟಿಯಲ್ಲಿ ಮುಚ್ಕೋಬೇಕು. ಆ ರೀತಿ ಚಿಕ್ಕ ಚಿಕ್ಕ ವಿಗ್ರಹಗಳನ್ನು ಇಟ್ಕೋಬೇಕು. ವಿಗ್ರಹವು ಕೂಡ ಚೆನ್ನಾಗಿ ತೊಳೆದು ಅಭಿಷೇಕವನ್ನು ಮಾಡಿದಾದಮೇಲೆ ಅರಿಶಿನ ಕುಂಕುಮ ಗಂಧನ ಇಡಬೇಕು. ಈಗ ಗಣಪತಿಯ ವಿಗ್ರಹ ಇದ್ದರೆ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ವೀಳ್ಯದೆಲೆ ಮೇಲೆ ಇಟ್ಕೋಬೇಕಾಗುತ್ತೆ. ಅದ್ರ ಮೇಲೆ ಅಕ್ಷತೆ ಅರಿಶಿನ ಕುಂಕುಮ ಎಲ್ಲನೂ ಇಟ್ಬಿಟ್ಟು ಗರಿಗೆನೂ ಕೂಡ ಇಟ್ಕೋಬೇಕು. ಗೆಜ್ಜೆ ವಸ್ತ್ರನ ಹಾಕೋಬೇಕು. ಕೆಂಪು ಹೂಗಳನ್ನು ಇಟ್ಬಿಟ್ಟು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಆ ನಂತರ ಒಂದು ಬಟ್ಟಲ್ಲಿ ಅಂದರೆ ಸ್ಟೀಲ್ ಪಾತ್ರೆನ ಯೂಸ್ ಮಾಡಬಾರ್ದು. ಬೆಳ್ಳಿ ಅಥವಾ ಹಿತ್ತಾಳೆ ಬಟ್ಲನ್ನು ಇಟ್ಕೋಬೇಕು ಅಥವಾ ತಾಮ್ರದ ಬಟ್ಲನ್ನು ಇಟ್ಕೋಬೇಕು. ಆ ಒಂದು ಬಟ್ಲಿಗೂ ಕೂಡ ಅರಿಶಿನ ಕುಂಕುಮ ಇಟ್ಟು ಅದರೊಳಗಡೆ ಅಕ್ಕಿನ ಹಾಕೋಬೇಕು. ಬಟ್ಲು ತುಂಬ ಅಕ್ಕಿನ ಹಾಕೊಳ್ಳಿ. ಅಕ್ಕಿ ಮೇಲೆ ಶ್ರೀಮ್ ಅಂತ ಬರಿಬೇಕು ಅಥವಾ ಸ್ವಸ್ತಿಕ್ ಅದು ಸರಿನೇ ಬರ್ಕೋಬೇಕು. ನಮ್ಮ ಉಂಗುರದ ಬೆರಳಿನಿಂದ ಬರಿಬೇಕು. ಅದಕ್ಕೂ ಕೂಡ ಅರಿಶಿನ ಕುಂಕುಮನ ಹಾಕೋಬೇಕು. ಹೂ ಇಟ್ಟು ಅದ್ರ ಮೇಲೆ ಲಕ್ಷ್ಮೀ ನಾರಾಯಣರನ್ನು ಪ್ರತಿಷ್ಠಾಪನೆ ಮಾಡಬೇಕು.
ನಿಮ್ಮ ಹತ್ರ ನಾರಾಯಣ ಅಥವಾ ಕೃಷ್ಣನ ವಿಗ್ರಹ ಇಲ್ಲ ಅಂದರೆ ಬರೀ ಲಕ್ಷ್ಮಿ ಮಾತ್ರ ಇದೆ ಅನ್ನೋದಿದ್ದರೆ ನೀವು ಫೋಟೋ ಏನಾದರೂ ನಾರಾಯಣದ್ದೇ ಆಗಿರ್ಬೋದು ಅಥವಾ ಕೃಷ್ಣನದ್ದೇ ಆಗಿರ್ಬೋದು ಫೋಟೋ ಏನಾದರೂ ಇದ್ದರೆ ಆ ಬಟ್ಲು ನೀವೇನು ಇಟ್ಟಿರ್ತೀರೋ ಅದರ ಹಿಂದೆಗಡೆ ಜಾಗ ಇರುತ್ತಲ್ವ, ಅಲ್ಲಿ ನೀವು ಫೋಟೋನ ಇಟ್ಕೊಂಡು ಪೂಜೆನ ಮಾಡ್ಕೋಬೋದು. ಏನು ನೀವು ಪ್ರತಿಷ್ಠಾಪನೆ ಮಾಡಿದರೂ ಅದರ ಹಿಂದಕ್ಕೆ ನೀವು ಫೋಟೋನ ಇಟ್ಕೋಬೋದು. ಇಲ್ಲ ದೇವ್ರ ಮನೆಯಲ್ಲಿ ಕಳಶ ಇಟ್ಟಿರ್ತೀರಲ್ಲ ಅದರ ಮುಂಭಾಗದಲ್ಲಿ ಇಡಬೇಕು. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಲಕ್ಷ್ಮೀ ಪೂಜೆ ಮಾಡಿದ್ರೂ ಕೂಡ ನಾರಾಯಣನನ್ನು ಜೊತೆಯಲ್ಲಿ ಇಟ್ಬಿಟ್ಟು ಪೂಜೆನ ಮಾಡ್ಕೊಳ್ಳೋದು ಒಳ್ಳೆಯದು. ಏಕೆಂದರೆ ಗಂಡ ಹೆಂಡತಿ ಜೊತೆಯಲ್ಲಿದ್ದರೆ ಯಾವುದೇ ಕೆಲಸ ಕೂಡ ಅದು ಪರಿಪೂರ್ಣ ಆಗೋದು ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ದಂಪತಿ ಸಮೇತವಾಗಿ ಅಂದರೆ ಲಕ್ಷ್ಮೀ ನಾರಾಯಣರನ್ನು ದಂಪತಿ ಸಮೇತವಾಗಿ ವಿಗ್ರಹಗಳನ್ನು ಇಟ್ಕೊಂಡ್ಬಿಟ್ಟು ನಾವು ಯಾವುದೇ ಪೂಜೆ ಆದರೂ, ನಾವು ವ್ರತಗಳೇ ಆಗಿರ್ಬೋದು, ಪೂಜೆನೇ ಆಗಿರ್ಬೋದು, ಈ ಥರ ದಂಪತಿ ಸಮೇತವಾಗಿ ಪೂಜೆನೇ ಮಾಡೋದ್ರಿಂದ ತುಂಬ ಒಳ್ಳೆಯ ಫಲಗಳು ನಮಗೆ ಸಿಗುತ್ತೆ. ಇವಾಗ ವಿಗ್ರಹಗಳ ಮುಂದೆ ಒಂದು ಬಟ್ಲು ಅಡಿಕೆನ ಇಟ್ಕೋಬೇಕು, ಒಂದು ಅರಿಶಿಣದ ಕೊಂಬನ್ನು ಇಡಬೇಕು, ಒಂದು ಬಾದಾಮಿ, ₹1 ಕಾಯಿನು. ನೀವು ₹1 ಆದರೂ ಸರಿ ಅಥವಾ ₹2 ಆಗಿದ್ದರೂ ಸರಿ ಅಥವಾ ₹5 ಆಗಿದ್ದರೂ ಸರಿ ನೀವು ನಾಣ್ಯವನ್ನು ಇಟ್ಕೋಬೋದು. ಈ 4 ವಸ್ತುಗಳು ಕೂಡ ಇಡಬೇಕು. ಅಂದರೆ ಒಂದು ಬಟ್ಲು ಅಡಿಕೆ, ಒಂದು ಅರಿಶಿಣ ಕೊಂಬು, ಒಂದು ಬಾದಾಮಿ, ₹1 ಕಾಯಿನು. ಈ 4 ವಸ್ತುಗಳನ್ನು ನೀವು ಅಕ್ಕಿನಲ್ಲಿ ಇಟ್ಬಿಟ್ಟು ನೀವು ಪೂಜೆನ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಹೂವಿನಿಂದ ಅಲಂಕಾರವನ್ನು ಮಾಡ್ಕೋಬೇಕು, ಗೆಜ್ಜೆ ವಸ್ತ್ರನ ಹಾಕೋಬೇಕು. ಇದಿಷ್ಟು ಕೂಡ ಪೂಜೆಗೆ ಸಿದ್ಧತೆ ಆಗಿರುತ್ತೆ. ಇದು ಮೊದಲನೇ ದಿನದ ಪೂಜೆ ಈ ರೀತಿ ಇರುತ್ತೆ. ಇನ್ನು ನೈವೇದ್ಯಕ್ಕೂ ಕೂಡ ಅಷ್ಟೇ, ಏನು ಬೇಕಾದರೂ ಸಿಹಿ ತಿಂಡಿನ ಇಡ್ಬೋದು. ಹಸಿ ಹಾಲಿಗೆ ಸಕ್ಕರೆ ಅಥವಾ ಬೆಲ್ಲ ಕೂಡ ಅಥವಾ ಕೆಂಪು ಕಲ್ಲು ಸಕ್ಕರೆ ಇದನ್ನು ಹಾಕಿ ನಾವು ಮೊದಲನೇ ದಿನ ನಾವು ನೈವೇದ್ಯವನ್ನು ಮಾಡ್ಬೋದು. ಪ್ಯಾಕೆಟ್ ಹಾಲನ್ನು ನಾವು ಕಾಯಿಸೋದಕ್ಕಿಂತ ಮುಂಚೆ ನಾವು ಇಡ್ಬೋದು. ಅಥವಾ ಹಸುವಿನ ಹಾಲನ್ನು ಕರಿತಾರಲ್ಲ, ಆ ಹಾಲನ್ನು ತೊಗೊತೀರಾ ಅಂದರೆ ಅದು ಇನ್ನೂ ಒಳ್ಳೆಯದೇ. ಅಂತಹ ಹಾಲು ನಿಮಗೆ ಸಿಕ್ಕಿದರೆ ಗೊರವನಹಳ್ಳಿ ಲಕ್ಷ್ಮೀ ಪೂಜೆಗೆ ಆ ರೀತಿ ಉಪಯೋಗಿಸೋದ್ರಿಂದ ತುಂಬ ಒಳ್ಳೆಯದು. ಅಭಿಷೇಕಕ್ಕೆ ಆಗಿರ್ಬೋದು ಅಥವಾ ನೈವೇದ್ಯಕ್ಕೆ ಆಗಿರ್ಬೋದು, ತುಂಬ ಅಂದರೆ ತುಂಬ ಒಳ್ಳೆಯದು. ಇವಾಗ ಪೂಜೆಗೆ ಸಿದ್ಧತೆ ಎಲ್ಲ ರೆಡಿ ಆಗಿದೆ. ತುಪ್ಪದ ದೀಪನ ಹಚ್ಕೋಬೇಕು. ಇವಾಗ ಆಮೇಲೆ ಸಂಕಲ್ಪವನ್ನು ಮಾಡಬೇಕು. ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಆಮೇಲೆ ಗಣಪತಿ ಪೂಜೆನ ಮಾಡ್ಕೋಬೇಕು. ಗಣಪತಿನ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆ ದೇವನ ನೆನೆಸ್ಕೊಂಡು ಇದಾದಮೇಲೆ ಲಕ್ಷ್ಮೀ ನಾರಾಯಣರನ್ನು ಸ್ಮರಿಸ್ಕೊಂಡು ನಾರಾಯಣನ ಸ್ತೋತ್ರಗಳನ್ನು ಹೇಳಿಕೊಂಡು ಲಕ್ಷ್ಮೀ ಪೂಜೆನ ಮಾಡಬೇಕು. ಮೊದಲನೇ ದಿನ ಲಕ್ಷ್ಮಿ ಅಷ್ಟೋತ್ತರನ ಮಾಡ್ತಾ ಕುಂಕುಮದಿಂದ ಅರ್ಚನೆಯನ್ನು ಮಾಡ್ಕೊಳ್ಳಿ. ಆನಂತರ ಮಹಾಲಕ್ಷ್ಮಿಯ ಅಷ್ಟಕಂನ ಹೇಳ್ಕೋಬೇಕು. ಅಂದರೆ ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ, ಇದನ್ನು ಮಾತ್ರ ಪ್ರತಿದಿನ ಕೂಡ ಹೇಳ್ಕೋಬೇಕು. ಅಷ್ಟೋತ್ತರ ಬೇಕಾದರೆ ಮೊದಲನೇ ದಿನ ಮಾಡಿರ್ತೀರಲ್ಲ ಪರವಾಗಿಲ್ಲ, ಆದರೆ ಮಹಾಲಕ್ಷ್ಮಿ ಅಷ್ಟಕಂನ ಪ್ರತಿದಿನ ಹೇಳ್ಕೋಬೇಕು. ಇನ್ನು ನಿಮ್ಮ ಹತ್ತಿರ ಗೊರವನಹಳ್ಳಿಯ ಮಹಾಲಕ್ಷ್ಮಿಯ ಬುಕ್ ಏನಾದ್ರು ಇದ್ದರೆ ಆ ರೀತಿಲಿ ನೀವು ಪೂಜೆನ ಮಾಡ್ಕೋಬೋದು. ಅದರಲ್ಲಿ ಕೊಟ್ಟಿರ್ತಾರೆ. ಯಾರ ಹತ್ತಿರ ಬುಕ್ ಇರೋದಿಲ್ವೋ ಅವರು ಈ ರೀತಿ ಸರಳವಾಗಿ ಪೂಜೆನ ಮಾಡ್ಕೋಬೋದು. ಮಹಾಲಕ್ಷ್ಮಿ ಅಷ್ಟಕಂನ ಒಂದನ್ನು ನಾವು ಪ್ರತಿನಿತ್ಯ ಹೇಳಲೇಬೇಕು. ಆದಷ್ಟು ನೀವು ಬೆಳಗ್ಗೆ ಪೂಜೆ ಮಾಡಿದರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಆಗಲ್ಲ ಅನ್ನೋರು ಸಂಜೆ ಪೂಜೆನ ಮಾಡ್ಕೋಬೋದು. ಶುಕ್ರವಾರ ನೀವು ಕಳಶ ಇಟ್ಟು ಪೂಜೆನ ಶುರು ಮಾಡಿದ್ದೀರಾ ಅಂದರೆ ಮುಂದಿನ ಗುರುವಾರ ಬೆಳಗ್ಗೆನೇ ಪೂಜೆನ ಮಾಡಿಕೊಂಡು ಪೂಜೆಗೆ ಮತ್ತೆ ನೀವು ಕಳಶ ಎಲ್ಲ ತೆಗೆದು ಪೂಜಾ ಸಾಮಾನ ಕ್ಲೀನ್ ಮಾಡಿಕೊಂಡು ಶುಕ್ರವಾರ ಮತ್ತೆ ಬೆಳಗ್ಗೆ ನೀವು ಕಳಶವನ್ನು ಇಡಬೇಕು. ಹಾಗೆ ಆ ಬಟ್ಲಲ್ಲಿರುವ ಅಕ್ಕಿನ ಸಪ್ರೇಟಾಗಿ ಪಾತ್ರೆಯಲ್ಲಿ ಹಾಕಿಟ್ಟು ನೀವು ಅದರೊಳಗಡೆ ಇರುವ ಅದೇ ಬಟ್ಲು ಅಡಿಕೆ ಮತ್ತು ಕಾಯಿನ್ಸು ಮತ್ತು ಅರಿಶಿನ ಕೊಂಬು ಬಾದಾಮಿ ಇದಿಷ್ಟನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಮತ್ತು ನೀವು ಶುಕ್ರವಾರ ಬೆಳಗ್ಗೆ ಎಲ್ಲನೂ ಕೂಡ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಹೊಸದಾಗಿ ಕಳಶವನ್ನು ಇಟ್ಟು ಇದೇ ರೀತಿ ಅಕ್ಕಿನ ತುಂಬಿಸಿಟ್ಟು ಮತ್ತು ಲಕ್ಷ್ಮೀ ನಾರಾಯಣರ ವಿಗ್ರಹನ ಇಟ್ಕೊಂಡ್ಬಿಟ್ಟು ಇದೇ ರೀತಿ ಮತ್ತೆ ಪೂಜೆನ ಮಾಡ್ಕೋಬೇಕು. ಆಗ ಹೊಸದಾಗಿ ಮತ್ತೆ ಅರಿಶಿನ ಕೊಂಬು, ಕಾಯಿನು, ಬಟ್ಲು ಅಡಿಕೆ, ಬಾದಾಮಿನ ಇಡಬೇಕು. ಇದೇ ರೀತಿ ಪ್ರತಿ ಶುಕ್ರವಾರ ಕೂಡ ಕಳಶವನ್ನು ಬದಲಾಯಿಸಬೇಕು. ಪ್ರತಿದಿನ ಹೂವು ಮಾತ್ರ ಬದಲಾಯಿಸಬೇಕು. ಬೇರೆ ಬೇರೆ ನೈವೇದ್ಯನ ಮಾಡಬೇಕು. ಈಗ ನಿಮ್ಮ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ 5 ದಿನ ಆದಮೇಲೆ ಮತ್ತೆ ಕಳಶನ ತೆಗೆದು ಹೊಸ್ತು ಇಟ್ಟು ಪೂಜೆನ ಮಾಡ್ಕೋಬೇಕು. ದೇವ ಸಾಮಾನೆಲ್ಲ ತೊಳೆದುಬಿಟ್ಟು ಕ್ಲೀನ್ ಮಾಡಿ ಹೊಸ ಕಳಶವನ್ನು ಇಟ್ಟು ಪೂಜೆನ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿ ಪ್ರತಿ ಶುಕ್ರವಾರ ಪೂಜೆನ ಮಾಡಬೇಕು. ಒಟ್ಟಿನಲ್ಲಿ ಪ್ರತಿ ವಾರನೂ ಕೂಡ ಕಳಶವನ್ನು ಬದಲಾಯಿಸಬೇಕು. ಮತ್ತು ಲಕ್ಷ್ಮೀ ನಾರಾಯಣರ ವಿಗ್ರಹನೂ ಕೂಡ ಅಷ್ಟೇ, ಆ ಬಟ್ಲಲ್ಲಿರುವ ಅಕ್ಕಿ ಕೂಡ ಅಷ್ಟೇ, ಎಲ್ಲನೂ ಕೂಡ ಚೇಂಜ್ ಮಾಡಿ ಹೊಸದಾಗಿ ಇಡಬೇಕು. ಪೂಜೆ ಎಲ್ಲ ಆದ ನಂತರ ಬೆಳಗ್ಗೆ ಆದರೂ ಸರಿ ಅಥವಾ ಸಂಜೆ ಪೂಜೆ ಮಾಡಿದರೂ ಸರಿ 1 ಸೇರು ಅಥವಾ 1 kg ಅಕ್ಕಿ ಹಿಡಿಯುವಂಥ ಒಂದು ಪಾತ್ರೆನ ತಗೊಳ್ಳಿ.
ಆ ಒಂದು ಪಾತ್ರೆಗೆ ಪೂಜೆ ಎಲ್ಲ ಮುಗಿದ ನಂತರ ಒಂದು ಹಿಡಿ ಅಕ್ಕಿಯನ್ನು ನೀವು ಕೈಯಲ್ಲೇ ಇಟ್ಕೊಂಡು ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು 3 ಸಲ ನಿಮ್ಮ ಮನಸ್ಸಿನ ಬಯಕೆನ ಹೇಳಿಕೊಂಡು ಒಂದು ಹಿಡಿ ಅಕ್ಕಿಯನ್ನು ಪ್ರತಿದಿನ ತೆಗೆದಿಡಬೇಕು. ನೀವು ಈ 48 ದಿನ ನಿಮ್ಮ ವ್ರತ ಮುಗಿಯೋವರೆಗೂ ಇದೇ ರೀತಿಯೇ ಮಾಡಬೇಕು. ಅಕಸ್ಮಾತ್ ಏನಾದರೂ ಆ ಪಾತ್ರೆ ತುಂಬೋದ್ರೆ ಆ ಅಕ್ಕಿನ ನೀವು ಆ ಅಕ್ಕಿಯ ಬೆಲೆಯನ್ನು ನಿಮ್ಮ ಮನಸ್ಸಿನಲ್ಲಿ ನೀವೇ ಅಂದ್ಕೊಳ್ಳಿ. ಎಷ್ಟಾದರೂ ಸರಿ, 20 ರೂಪಾಯಿನೇ ಅಂದ್ಕೊಳ್ಳಿ ಅಥವಾ 50 ರೂಪಾಯಿನೇ ಅಂದ್ಕೊಳ್ಳಿ ಅಥವಾ 100 ರೂಪಾಯಿನೇ ಅಂದ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಈ ಅಕ್ಕಿ ಬೆಲೆ ಎಷ್ಟಿರುತ್ತೆ ಅಂತ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡು ಆ ದುಡ್ಡನ್ನು ಕೂಡ ನೀವು ಸಪ್ರೇಟಾಗಿ ಎತ್ತಿಡಿ, ಅಂದರೆ ತೆಗೆದಿಡಿ. ಆ ನಂತರ ಆ ಅಕ್ಕಿನ ನೀವು ಮನೇಲಿ ಅಡುಗೆ ಮಾಡ್ತೀರಲ್ಲ, ಅದಕ್ಕೆ ನೀವು ಉಪಯೋಗಿಸ್ಕೋಬೋದು. ಅಥವಾ ಆ ಅಕ್ಕಿನ ನೀವು ಹಾಗೇ 48 ದಿನ ವ್ರತ ಮುಗಿಯೋವರೆಗೂ ಕೂಡ ಅದೇ ರೀತಿಯೇ ಸೇರಿಸಿ ಇಟ್ಕೊಂಡು ನೀವು 48 ದಿನದ ವ್ರತ ಮುಗಿದ ಮೇಲೆ ನೀವು ಮತ್ತೆ ಗೊರವನಹಳ್ಳಿಗೆ ಹೋಗಬೇಕಾಗತ್ತೆ. ಏಕೆಂದರೆ ಈ ಬಟ್ಲಲ್ಲಿರುವ ಅಕ್ಕಿ, ಬಟ್ಲು ಅಡಿಕೆ, ಕಾಯಿನು, ಅರಿಶಿನ ಕೊಂಬು, ಬಾದಾಮಿ ಅದನ್ನೆಲ್ಲನೂ ಕೂಡ ನೀವು ದೇವಸ್ಥಾನಕ್ಕೆ ಕೊಡಬೇಕು. ಆವಾಗ ನೀವು ಈ ಅಕ್ಕಿನ ಕೂಡ ತೊಗೊಂಡು ಹೋಗಿ ಕೊಡಬೇಕು. ಆದರೆ ಎಷ್ಟು ದಿನ ಆಗುತ್ತೋ ಅಲ್ವಾ, ಆವಾಗ ಅಕ್ಕಿನಲ್ಲಿ ಹುಳ ಬರುವ ಸಾಧ್ಯತೆ ಇರುತ್ತೆ. ಅಂದರೆ ನೀವು ದೇವಸ್ಥಾನಕ್ಕೆ ಹೋಗೋದು ಎಷ್ಟು ದಿನಕ್ಕೆ ಹೋಗ್ತಿರೋ ಅದು ಗೊತ್ತಿರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ಅದರ ಬೆಲೆಯನ್ನು ನೀವು ಮನಸ್ಸಿನಲ್ಲಿ ಅಂದ್ಕೊಂಡು ಆ ದುಡ್ಡನ್ನು ತೆಗೆದಿಟ್ಟು ಈ ಅಕ್ಕಿಯನ್ನು ಬೇಕಿದ್ದರೆ ಪ್ರತಿದಿನದ ಅಡುಗೆಗೆ ಉಪಯೋಗಿಸ್ಕೋಬೋದು. ಹೇಗಿದ್ದರೂ ವ್ರತ ಮಾಡ್ತಾ ಇರ್ತೀರ, ನಾನ್ ವೆಜ್ ಕೂಡ ತಿನ್ನೋದಿಲ್ಲ, ವೆಜ್ಜೇ ಅಲ್ವಾ ಮನೆಯಲ್ಲಿ ಮಾಡೋದು, ಈ ಅಡುಗೆಗೆ ನೀವು ಈ ಅಕ್ಕಿನ ಉಪಯೋಗಿಸ್ಕೋಬೋದು. ಇನ್ನು ಈ ವ್ರತ ಮಾಡೋರು ಮಾತ್ರ ನಾನ್ ವೆಜ್ ತಿನ್ನಬಾರ್ದು. ಮನೆಯವ್ರಿಗೆ ಮಾಡಿಕೊಡ್ಬೋದು ಅಂದರೆ ಮಾಡಿಕೊಡ್ಬೋದು, ಆದರೆ ಈ ಅಕ್ಕಿನ ಯೂಸ್ ಮಾಡಬಾರ್ದು ನಾನ್ ವೆಜ್ಗೆ ಮಾತ್ರ. ನೀವು ಪ್ರತಿದಿನ ಒಂದು ಹಿಡಿ ಅಕ್ಕಿನ ಎತ್ತಿಟ್ಟಿರ್ತೀರಲ್ಲ, ಅದು ಮಾತ್ರ ನಾನ್ ವೆಜ್ಗೂ ಕೂಡ ಯೂಸ್ ಮಾಡಬಾರ್ದು. ಈಗಲೇ ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ. ಇನ್ನು ಬಟ್ಲಲ್ಲಿ ಎತ್ತಿಟ್ಟಿರುವ ಅಕ್ಕಿನ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಅದನ್ನು ನೀವು 48 ದಿನ ನಿಮ್ಮ ವ್ರತ ಆದ ನಂತರ, ಅಂದರೆ ಮುಗಿದಾದ ನಂತರ ಬಟ್ಲಲ್ಲಿರುವ ಅಕ್ಕಿ, ಅರಿಶಿಣದ ಕೊಂಬು, ಅಡಿಕೆ, ಬಾದಾಮಿ, ಇದ್ರ ಜೊತೆಗೆ ಅಕ್ಕಿ ದುಡ್ಡನ್ನು ತೆಗೆದಿಟ್ಟಿರ್ತೀರಲ್ಲ, ಆ ದುಡ್ಡನ್ನು ಕೂಡ ತೊಗೊಂಡೋಗ್ಬಿಟ್ಟು ದೇವಸ್ಥಾನಕ್ಕೆ ಕೊಡಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಮದುವೆ ಆಗದೆ ಇರುವ ಹೆಣ್ಣುಮಕ್ಕಳು ಬೇಗ ಕಂಕಣ ಭಾಗ್ಯ ಬರಬೇಕು ಅಂದರೆ, ಒಳ್ಳೆ ವರ ಸಿಗಬೇಕು ಅಂದರೆ ನೀವು ಈ ಒಂದು ವ್ರತನ ಮಾಡ್ಬೋದು. 48 ದಿನ ನಾನ್ ವೆಜ್ಜನ್ನು ತಿನ್ನಬಾರ್ದು ಅಷ್ಟೇ. ಇನ್ನು ಮದುವೆ ಆಗಿರೋರು ಸಂತೋಷ, ಸಮೃದ್ಧಿ, ಆರ್ಥಿಕ ಸಮಸ್ಯೆ ಸುಧಾರಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ವ್ರತನ ಮಾಡ್ಬೋದು. ಮದುವೆ ಆಗದೆ ಇರೋರು ನಾನ್ ವೆಜ್ ತಿನ್ನಬಾರ್ದು ಅನ್ನೋ ಒಂದು ನಿಯಮ ಬಿಟ್ಟರೆ ಇನ್ನೇನೂ ಇಲ್ಲ ನಿಯಮಗಳು. ಪ್ರತಿದಿನ ತಲೆಗೆ ಸ್ನಾನ ಮಾಡಿಯೇ ಪೂಜೆ ಮಾಡಬೇಕಾ ಅಂದರೆ ಆ ಥರ ಏನೂ ಇಲ್ಲ. ನಿಮ್ಮ ಮನೆ ದೇವರ ವಾರ ಅಥವಾ ಶುಕ್ರವಾರ ಈ ದಿನ ತಲೆಗೆ ಸ್ನಾನ ಮಾಡ್ಬೋದು. ಯಾವ ದಿನ ನೀವು ತಲೆಗೆ ಸ್ನಾನ ಮಾಡ್ತೀರೋ ಆ ದಿನಗಳೇ ಮಾಡಿ. ಮಿಕ್ಕಿದ ದಿನಗಳಲ್ಲಿ ಹಾಗೆ ನೀವು ಮೈಗೆ ಸ್ನಾನ ಮಾಡಿಕೊಂಡು ಪೂಜೆನ ಮಾಡ್ಕೋಬೋದು. ಪ್ರತಿದಿನ ಏನಾದರೂ ಕೂಡ ಸಿಹಿ ನೈವೇದ್ಯವನ್ನು ಇಟ್ಟು ನೀವು ಪೂಜೆನ ಮಾಡ್ಕೋಬೋದು. ಏನೂ ಇಡೋದಕ್ಕೆ ಆಗದೆ ಇದ್ದರೂ ಕೂಡ ಹಾಲನ್ನು ಕಾಯಿಸ್ಬಿಟ್ಟು ಇಡ್ಬೋದು. ಹಾಲಿಗೆ ಸಕ್ಕರೆ ಅಥವಾ ಬೆಲ್ಲ ಅಥವಾ ಕೆಂಪು ಕಲ್ಸಕ್ಕರೆ, ಒಂದು ಚಿಟಿಕೆ ಅರಿಶಿನ, ಈ ರೀತಿ ಕೂಡ ನೀವು ನೈವೇದ್ಯವನ್ನು ಮಾಡ್ಬೋದು. ಇನ್ನು ಕೊನೆ ದಿನ 48ನೇ ದಿನ ಯಾವ ರೀತಿ ಪೂಜೆನ ಮಾಡ್ಬೋದು ಅಂತ ಅಂದರೆ, ಇದೇ ರೀತಿಯ ಪೂಜೆನ ಮಾಡಿಕೊಡಿ. ಆ ದಿನ 5 ಅಥವಾ 8 ಜನ ಮುತ್ತೈದೆಯರನ್ನು ಮನೆಗೆ ಕರೆದುಬಿಟ್ಟು ಅವರಿಗೂ ಕೂಡ ಫಲ ತಾಂಬೂಲಗಳನ್ನು ಕೊಟ್ಟು ನೀವೇನು ಪ್ರಸಾದ ಮಾಡಿರ್ತೀರಲ್ಲ ಅದನ್ನು ಕೂಡ ಅವರಿಗೆ ಕೊಡಿ. ಇನ್ನು ನೀವು ಗೊರವನಹಳ್ಳಿ ಮಹಾಲಕ್ಷ್ಮಿ ವ್ರತದ ಬುಕ್ಕು ಸಿಕ್ಕಿದರೆ ಅದನ್ನು ಕೂಡ ಒಂದೊಂದು ಬುಕ್ಕನ್ನ ಜೊತೆಗೆ ಇಟ್ಟು ಕೊಡ್ಬೋದು. ಫಲ ತಾಂಬೂಲಗಳನ್ನು ಜೊತೆಗಿಟ್ಟು ಅವರ ಆಶೀರ್ವಾದವನ್ನು ಪಡಿಬೋದು. ನಿಮಗೆ ಮನೆಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ 48 ದಿನದ ಪೂಜೆಯನ್ನು ಕೂಡ ಈ ರೀತಿ ಸರಳವಾಗಿ ಮನೆಯಲ್ಲಿ ಮಾಡ್ಕೊಂಬಿಟ್ಟು ಆಮೇಲೆ ಅಕ್ಕಿನ ತೊಗೊಂಡು ದೇವಸ್ಥಾನಕ್ಕೆ ಹೋದಾಗ ಆ ದಿನ ಬೇಕಿದ್ದರೆ ದೇವಸ್ಥಾನಕ್ಕೆ ನೀವು ಅಲ್ಲಿರುವ ಭಕ್ತರಿಗೆ ಯಾರಿಗಾದ್ರೂ ಒಂದು 5 ಜನಕ್ಕೆ ಅಲ್ಲೇ ನೀವು ತಾಂಬೂಲನ ಕೊಟ್ಟು ಜೊತೆಗೆ ಗೊರವನಹಳ್ಳಿ ಮಹಾಲಕ್ಷ್ಮಿಯ ವ್ರತದ ಬುಕ್ಕು ಏನಿರುತ್ತೆ ಅದನ್ನು ಕೂಡ ಕೊಟ್ಬಿಟ್ಟು ನೀವು ಆಶೀರ್ವಾದವನ್ನು ತಗೋಬೋದು. ಈ ರೀತಿ ಕೂಡ ಮಾಡ್ಕೋಬೋದು. ಅಥವಾ ದೇವಸ್ಥಾನಕ್ಕೆ ಹೋದಾಗಲೂ ಅಲ್ಲಿ ಕೂಡ ಈ ರೀತಿ ಮಾಡ್ಕೋಬೋದು. ಈ ರೀತಿ ಮೊದಲನೇ ದಿನದಿಂದ 48 ದಿನವರೆಗೂ ಕೂಡ ಯಾವ ರೀತಿ ಪೂಜೆ ಮಾಡ್ಕೋಬೋದು ಅಂತ ತಿಳಿಸಿದ್ದೀನಿ. ನೀವು ಕೂಡ ತಿಳ್ಕೊಂಡಿದ್ದೀರಾ. ತುಂಬಾ ಸರಳವಾದ ವಿಧಾನ, ಆದರೆ ಬೇಗ ಫಲ ಕೊಡುವಂಥ ವ್ರತ ಇದು. ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಿ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿ. ಆದರೆ ಗೊರವನಹಳ್ಳಿಗೆ ಹೋಗೋದಕ್ಕೆ ಆಗಲ್ಲ ಅನ್ನೋರು ಮನೆ ಹತ್ತಿರ ಲಕ್ಷ್ಮೀ ದೇವಸ್ಥಾನಕ್ಕೆ ಕೊಡ್ಬೋದಾ ಅಂತ ಅಂದರೆ ಖಂಡಿತವಾಗ್ಲೂ ಅದು ಸಾಧ್ಯ ಇಲ್ಲ. ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಆಗಲೇ ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಡಬೇಕು. ಅದ್ರ ಜೊತೆಗೆ ಅಕ್ಕಿ, ಅರಿಶಿನ ಕೊಂಬು, ಅಡಿಕೆ, ಕಾಯಿನು ಎಲ್ಲನೂ ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಡಬೇಕು.
ಮತ್ತು ಆ ಅಕ್ಕಿಯ ದುಡ್ಡನ್ನು ಎತ್ತಿಟ್ಟಿರ್ತೀರಲ್ಲ ಅದನ್ನು ಕೂಡ ತೊಗೊಂಡೋಗ್ಬಿಟ್ಟು ಕೊಡಬೇಕು. ಅದನ್ನು ಮರಿಬಾರ್ದು. ಅಲ್ಲೇ ಕೊಡಬೇಕು. ನೀವು ದೇವಸ್ಥಾನಕ್ಕೆ ಹೋದಾಗಲೇ ಅಲ್ಲೇ ಕೊಡಬೇಕು. ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇನ್ನು ಯಾರು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊತಿರೋ ನನ್ನ ಅನುಭವದ ಒಂದು ಮಾತನ್ನು ಹೇಳ್ತೀನಿ ಕೇಳಿ. ಯಾರಿಗೆ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಲ್ಲ ಅಂತಿರೋ ನನ್ನ ಅನುಭವದ ಒಂದು ಮಾತನ್ನು ಹೇಳ್ತೀನಿ ಕೇಳಿ. ವರ್ಷಕ್ಕೆ ಒಂದೇ ಒಂದು ಸಲ ಆದ್ರೂ ಕೂಡ ನೀವು ರೂಢಿನ ಮಾಡ್ಕೊಳ್ಳಿ, ಅಂದರೆ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ರೀತಿ ನೀವು ಒಂದು ಅಭ್ಯಾಸವನ್ನು ರೂಢಿನ ಮಾಡ್ಕೊಳ್ಳೋದ್ರಿಂದ ನೀವು ಬೇಕಾದ್ರೆ ಪರೀಕ್ಷೆ ಕೂಡ ಮಾಡ್ಬೋದು. ನಿಮಗೆ ಏನಾದರೂ ದುಡ್ಡಿನ ಸಮಸ್ಯೆ ಅಂತ ಬಂದಾಗ ಹೇಗಾದರೂ ಸರಿ ನಿಮಗೆ ಗೊತ್ತಿಲ್ದಂಗೆ ಹಣ ನಿಮಗೆ ಅಡ್ಜಸ್ಟ್ ಆಗುತ್ತೆ. ಆ ಒಂದು ಅನುಭವ ನನಗಾಗಿದೆ. ಆ ರೀತಿ ಆ ತಾಯಿ ನಿಮ್ಮನ್ನು ಕೈ ಬಿಡದೇ ನಿಮ್ಮ ಕಷ್ಟಕ್ಕೆ ನೆರವಾಗ್ತಾರೆ. ಹೇಗೆ ನೀವು ವರ್ಷಕ್ಕೆ ಒಂದು ಸಲ ಆದರೂ ಮನೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆನ ಮಾಡ್ಕೊಂಬಿಟ್ಟು ದರ್ಶನ ಮಾಡ್ಕೊಂಡು ಬರ್ತೀರೋ, ಅದೇ ರೀತಿಯೇ ಕೆಲವೊಂದು ದೇವಸ್ಥಾನಗಳನ್ನು ಕೂಡ ನೀವು ಈ ರೀತಿ ಅಭ್ಯಾಸವನ್ನು ಮಾಡ್ಕೊಳ್ಳಿ. ವರ್ಷಕ್ಕೆ ಒಂದು ಸಲ ಆದರೂ ದೇವರ ದರ್ಶನ ಮಾಡಿಕೊಂಡು ಪೂಜೆನ ಮಾಡಿಸ್ಕೊಂಡು ಬರೋವಂಥದ್ದು. ಇದರಲ್ಲಿ ಈ ಒಂದು ದೇವಸ್ಥಾನವನ್ನು ಕೂಡ ನೀವು ಸೇರಿಸ್ಕೊಳ್ಳಿ. ಅಂದರೆ ಮನೆ ದೇವರ ದರ್ಶನ ಮಾಡ್ತಿರಲ್ವ ಪ್ರತಿ ವರ್ಷವೂ ಕೂಡ, ಅದಾದಮೇಲೆ ನಿಮಗೆ ಯಾವಾಗ ಸಮಯ ಸಿಗುತ್ತೋ ವರ್ಷದಲ್ಲಿ ಒಂದು ಸಲ ನಾನು ಹೇಳ್ತಾ ಇರೋದು, ಆವಾಗ ಈ ಒಂದು ದೇವಸ್ಥಾನಕ್ಕೂ ಕೂಡ ಹೋಗ್ಬಿಟ್ಟು ನೀವು ತಾಯಿ ದರ್ಶನ ಮಾಡ್ಕೊಂಬಿಟ್ಟು ನೀವು ಪೂಜೆನ ಮಾಡಿಸ್ಕೊಂಡು ಬನ್ನಿ. ನೀವು ನೋಡಿ ಆಮೇಲೆ ನಿಮಗೆ ಹಣದ ಸಮಸ್ಯೆ ಏನೇ ಇದ್ರೂ ಕೂಡ ಆ ಕ್ಷಣಕ್ಕೆ ಹೇಗಾದರೂ ಸರಿ ನಿಮಗೆ ಹಣ ನಿಮಗೆ ಅಡ್ಜಸ್ಟ್ ಆಗುತ್ತೆ. ಇದು ನಾನು ಸುಮ್ಮನೆ ನಾನು ನಿಮ್ಗೆ ಹೇಳ್ತಲ್ಲ, ಇದು ನನ್ನ ಅನುಭವದ ಮಾತು. ನಾನು ಕೂಡ ಪ್ರತಿ ವರ್ಷವೂ ಕೂಡ ಈ ದೇವಸ್ಥಾನಕ್ಕೆ ಮಿಸ್ ಮಾಡ್ದಂಗೆ ನಾನು ದರ್ಶನ ಮಾಡಿಕೊಂಡು ಪೂಜೆನ ಮಾಡಿಸ್ಕೊಂಡು ಬರ್ತೀನಿ. ಬೇಕಾದರೆ ಅನುಮಾನ ಇದ್ದರೆ ಬೇಕಾದ್ರೆ ನಮ್ಮ ಚಾನಲಲ್ಲಿ ಸರ್ಚ್ ಮಾಡಿ. ನಾನು ಗೊರವನಹಳ್ಳಿಗೆ ಹೋದಾಗ ಆ ದೇವಸ್ಥಾನದ ಒಂದು ವಿಚಾರದ ಬಗ್ಗೆ ನಾನು ವಿಡಿಯೋನ ಮಾಡಿ ಶೇರ್ ಮಾಡಿದ್ದೀನಿ. ಪ್ರತಿ ವರ್ಷವೂ ಕೂಡ ನಾನು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋವಂಥದ್ದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ನೀವು ಬೇಕಾದರೆ ಅಲ್ಲಿ ಸರ್ಚ್ ಮಾಡಿ ನೋಡಿ. ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಕಾಡುವಂಥ ಸಮಸ್ಯೆ ಏನಂದರೆ ಹಣದ ಸಮಸ್ಯೆ. ಅದಕ್ಕೋಸ್ಕರ ತಪ್ಪದೆ ಈ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದನ್ನ ರೂಢಿನ ಮಾಡ್ಕೊಳ್ಳಿ. ಅಭ್ಯಾಸವನ್ನು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಹಣದ ಸಮಸ್ಯೆ ನಿಮಗೆ ನಿವಾರಣೆ ಆಗುತ್ತೆ. ನಾನು ಕೂಡ ಅಷ್ಟೇ, ಪ್ರತಿ ವರ್ಷವೂ ಕೂಡ ಇಷ್ಟು ದೇವಸ್ಥಾನಕ್ಕೆ ಹೋಗಲೇಬೇಕು ಅನ್ನೋವಂಥದ್ದನ್ನ ನಾನು ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿರ್ತೀನಿ. ಹಾಗೆಯೇ ತಪ್ಪದಂಗೆ ನಾನು ಪ್ರತಿ ವರ್ಷವೂ ಕೂಡ ಆ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡಿಕೊಂಡು ಪೂಜೆನ ಮಾಡಿಸ್ಕೊಂಡು ಬರುವಂಥ ರೂಢಿನ ನಾನು ಮಾಡ್ಕೊಂಡಿದ್ದೀನಿ. ನಾನು ಒಂದು ಈ ಥರ ಅಭ್ಯಾಸವನ್ನು ಮಾಡ್ಕೊಂಡಿರೋದ್ರಿಂದ ನನಗೆ ತುಂಬ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ನಾನು ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಈ ವರ್ಷದಿಂದಲೇ ಈ ವರ್ಷ ಮುಗಿಯೋ ಒಳಗಡೆ ನೀವು ಕೂಡ ತಪ್ಪದೆ ಒಂದ್ಸಲಿ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿ. ಇದಿಷ್ಟು ಕೂಡ ಗೊರವನಹಳ್ಳಿ ಲಕ್ಷ್ಮೀ ಪೂಜೆಯ ಮಾಡುವ ಸರಳವಾದ ವಿಧಾನದ ಬಗ್ಗೆ, ಮನೆಯಲ್ಲಿ ಯಾವ ರೀತಿ ನಾವು ಪೂಜೆನ ಮಾಡ್ಕೋಬೋದು ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ಒಂದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ.